ಸಿದ್ದರಾಮಯ್ಯನವರು ಇಕ್ಕಳದಲ್ಲಿ ಸಿಕ್ಕಾಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣಕ್ಕೆ 100 ಕೋಟಿ ಅಭಿವೃದ್ಧಿಗೆ ಘೋಷಿಸಿದ್ದಾರೆ. ಹಿಂದುಳಿದಿರುವಂತಹ ತಾಲೂಕುಗಳು ಒಂದು 80 ತಾಲೂಕುಗಳಷ್ಟಿದಾವೆ. 100 ಕೋಟಿ ಒಂದು ಕ್ಷೇತ್ರ ಕೊಟ್ಬಿಟ್ರೆ ಅದು ಚುನಾವಣಾ ಘೋಷಣೆ. ಈ ಬಾರಿ ಬಜೆಟ್ ಅನ್ನ ರಾಜಕೀಯಕ್ಕೆ ಬಳಸ್ಕೊಂಡ್ರು ಸಿದ್ದರಾಮಯ್ಯನವರು. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಜೊತೆಗೆ ಬೆಂಗಳೂರು, ಈ ಮೂರನ್ನ ಕಾನ್ಸಂಟ್ರೇಟ್ ಮಾಡಿ ಬಜೆಟ್ ಅಲ್ಲಿ ವಿಶೇಷವಾದ ಘೋಷಣೆಗಳನ್ನ ಮಾಡ್ತಾರೆ ಅನ್ನುವಂಥ ಸುದ್ದಿಯನ್ನು ನಾವು ಮೊದಲೇ ಕೊಟ್ಟಿದ್ವಿ. ಆದರೆ ಸಿದ್ದರಾಮಯ್ಯನವರು ಬೇರೆ ಎರಡನ್ನ ಸೈಡಿಗೆ ಇಟ್ಟಿದ್ದಾರೆ. ಕೇವಲ ದಾವಣಗೆರೆ ದಕ್ಷಿಣಕ್ಕಷ್ಟೇ ಬಂಪರ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಹೀಗೆ ಮಾಡಿದ್ರು? ಈ ಕುತೂಹಲಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇಲ್ಲಿ ಬೆಂಗಳೂರಿಗೆ ಸಿದ್ದರಾಮಯ್ಯನವರು ಅಂತ ಬಂಪರ್ ಘೋಷಣೆ ಏನು ಮಾಡಿಲ್ಲ. ಇನ್ನೊಂದು ಕಡೆ ಬಾಗಲಕೋಟೆ ಕಡೆ ಕೂಡ ಅವರ ಗಮನ ಅಷ್ಟೊಂದಿಲ್ಲ. ಆದರೆ ದಾವಣಗೆರೆ ದಕ್ಷಿಣದತ್ತ ಹೆಚ್ಚಿನ ಗಮನ ಹರಿಸಿದ್ದಾರೆ. ಬೆಂಗಳೂರಿಗೆ ಸಣ್ಣ ಪುಟ್ಟ ಅಂದರೆ 5 ಏನು ಪಾಲಿಕೆಗಳನ್ನ ಮಾಡಲಾಗಿದೆ. ಅದಕ್ಕೆ 1200 ಕೋಟಿಯನ್ನು ಕೊಟ್ಟಿರೋದಾಗಿರ್ಬೋದು, 100 ಸ್ಕೈ ವಾಕ್ಗಳಿರ್ಬೋದು, ಜೊತೆಗೆ ಬೆಂಗಳೂರು ಒಂದು 450 ಕಿಲೋಮೀಟರ್ನ ವೈಟ್ ಟಾಪಿಂಗ್ ಮಾಡುವಂಥದ್ದು ಇರ್ಬೋದು. ವೈಟ್ ಟಾಪಿಂಗ್ ಇದೆಲ್ಲ ತುಂಬ ಅಂತ ಏನು ಬಿಗ್ ಅನೌನ್ಸ್ಮೆಂಟ್ ಅಂತ ಅನ್ಸೋದಿಲ್ಲ. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಘೋಷಣೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಬೇರೆ ಯಾವುದೇ ಕ್ಷೇತ್ರಗಳಿಗೂ ಸಿಗದೇ ಇರುವಂಥ ವಿಶೇಷವಾದಂಥ ಘೋಷಣೆ. ನೇರವಾಗಿಯೇ ಅದು ರಾಜಕೀಯ ಘೋಷಣೆ ಅನ್ನೋದು ಕಾಣಿಸುತ್ತೆ. ಮುಂದೆ ಉಪಚುನಾವಣೆ ಇದೆ. ಶಾಮನೂರು ಶಿವಶಂಕರಪ್ಪನವರ ಅಕಾಲಿಕ ಮರಣದಿಂದ ತೆರವಾದಂಥ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರನ್ನು ನಿಲ್ಲಿಸೋದು ಅನ್ನುವಂಥ ಟೆನ್ಷನ್ ಇದೆ. ಇದಕ್ಕೆ ಕಾರಣ ಏನು ಅಂದರೆ, ಇಲ್ಲಿ ಮುಸ್ಲಿಂ ಮತದಾರರು 85,000ಕ್ಕಿಂತ ಹೆಚ್ಚಿದ್ದಾರೆ. ಅವರು ನಮ್ಮ ಸಮುದಾಯಕ್ಕೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲದೇ ಇದ್ರೆ ನಾವು AIMIM ಪಕ್ಷದ ಕಡೆಗೆ ಹೋಗ್ತೀವಿ, ಇಲ್ಲ SDPI ಕಡೆಗೆ ಹೋಗ್ತೀವಿ. ಇವೆರಡೂ ಕೂಡ ಮುಸ್ಲಿಂ ಸಿದ್ಧಾಂತದ ಪಕ್ಷಗಳು. ನಿಮ್ಮನ್ನು ನಾವು ಗೆಲ್ಸಿರೋದೇ ಅಂದರೆ ಸಿದ್ದರಾಮಯ್ಯನವರನ್ನ ಕರ್ನಾಟಕದಲ್ಲಿ ನಮ್ಮ ಸಮುದಾಯಕ್ಕೆ ದೊಡ್ಡ ದೊಡ್ಡ ಅನುದಾನ ಯೋಜನೆಗಳು, ವಕ್ಫು, ಬೇರೆ ಬೇರೆ ರೀತಿಯ ಒಂದಷ್ಟು ಗಿಫ್ಟನ್ನು ಕೊಡ್ತೀರಾ ಅನ್ನೋ ಕಾರಣಕ್ಕೆ ನೀವು ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದರೆ, ಅದರಲ್ಲೂ ಅಬ್ದುಲ್ ಜಬ್ಬಾರ್ ಇದ್ದಾರೆ, ಸೊ ಅವರಿಗೆ ಟಿಕೆಟ್ ಬೇಕು ಅಂತ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರ ಪರ ನಿಂತ್ಕೊಂಡಿದ್ದಾರೆ. ಜಮೀರ್ ಸಿದ್ದರಾಮಯ್ಯನವರ ಬಲಗೈ. ಅವ್ರ ಮಾತನ್ನು ಕೇಳಬೇಕಾಗುತ್ತೆ ಸಿದ್ದರಾಮಯ್ಯನವರು. ಯಾಕೆಂದ್ರೆ ಸಮುದಾಯದ 60-70 ಲಕ್ಷ ವೋಟ್ಗಳನ್ನು ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವ್ರ ಪರವಾಗಿ ತಂದುಕೊಡುವಂಥದ್ದೇ ಜಮೀರ್ ಅಹಮದ್ ಖಾನ್ ಅವರಿಗೆ ಇರುವಂಥ ಒಂದು ಸಾಮರ್ಥ್ಯ. ಜಮೀರ್ ಅಹಮದ್ ಅವ್ರನ್ನ ಈಗ ಸದ್ಯಕ್ಕೆ ಮುಸ್ಲಿಂ ಸಮುದಾಯ ನಮ್ಮ ನಂಬರ್ 1 ನಾಯಕ ಅಂತಾನೆ ಬಿಂಬಿಸ್ತಾ ಇದೆ. ಆ ರೀತಿನೇ ಅವರು ನಂಬಿಕೊಂಡಿದ್ದಾರೆ. ಹೀಗಿರುವಾಗ ಅವ್ರು ಹೇಳಿದಾಗೆ ಅಬ್ದುಲ್ ಜಬ್ಬಾರ್ ದಾವಣಗೆರೆಯಿಂದ ಬರ್ತಾರೆ, ಅವರು ವಿಧಾನ ಪರಿಷತ್ ಸದಸ್ಯರು, ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇಕ್ಕಳದಲ್ಲಿ ಸಿಕ್ಕಾಕೊಂಡಿದ್ದಾರೆ. 100 ಕೋಟಿ ಕೊಡೋಕೆ ಯಾಕೆ ಸ್ಥಿತಿ ಬಂತು ಅಂದರೆ, ಸಿಕ್ಕಾಕೊಂಡಿರೋದು ಇಕ್ಕಳದಲ್ಲಿ. ಅತ್ತ ಕಡೆ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬದ ಅನುಕಂಪದ ಮತಗಳೇನಾಗ್ತವೆ? ಅವರ ಅನುಕಂಪದ ಮತಗಳನ್ನು ಗಳಿಸಬೇಕು ಅಂದರೆ ಅವ್ರ ಕುಟುಂಬದಲ್ಲಿರುವಂಥ ಅವರ ಮಗ ಬಕೇಶ್ ಅವ್ರಿಗೋ, ಇಲ್ಲ ಅಂತ ಹೇಳಿದ್ರೆ SS ಮಲ್ಲಿಕಾರ್ಜುನ್ ಅವರ ಮಗ ಅಂದರೆ ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗನಿಗೆ ಟಿಕೆಟ್ ಕೊಡಬೇಕು. ಯಾರಿಗೆ ಕೊಟ್ಟರೂ ಕೂಡ ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಬೇಸರ ಆಗುತ್ತೆ. ಸ್ವತಃ ಶಾಮನೂರು ಶಿವಶಂಕರಪ್ಪನವರೇ ಈ ಕಳೆದ ಚುನಾವಣೆ ಗೆದ್ದ ನಂತರ ಇಲ್ಲಿ ಅತಿ ದೊಡ್ಡ ಸಮುದಾಯ ಆಗಿರುವಂಥ, ಇಲ್ಲಿವರೆಗೂ ನಾನು ಗೆಲ್ಸ್ಕೊಂಡು ಬಂದಿರುವಂತಹ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕು ಅಂತ ಹೇಳಿದ್ರು. ಅವ್ರಿಗಿಲ್ಲ. ಈಗ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅವ್ರು ಹೇಳಿದಾಗೇನೆ ಅಂತ ಕೇಳ್ತಾ ಇದ್ದಾರೆ. ಕೊಡದೇ ಇದ್ರೆ ನಾವು AIMIM ಇದೆ, ನಮಗೆ SDPI ಇದೆ, ಆ ಪಕ್ಷಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ಸಿದ್ದರಾಮಯ್ಯನವ್ರಿಗೆ ಒಂದು ಆತಂಕ ಇದೆ. ನಾನು ಈ ಕಡೆ ಶಾಮನೂರು ಕುಟುಂಬವನ್ನ ಬಿಟ್ಕೊಡಂಗಿಲ್ಲ, ಮಲ್ಲಿಕಾರ್ಜುನ್ ಅವರು ನಾನು ರಾಜೀನಾಮೆನ ಕೊಟ್ಬಿಡ್ತೀನಿ, ನನ್ನ ಮಂತ್ರಿ ಸ್ಥಾನನೇ ಬೇಡ ಅನ್ನೋ ಥರ ಅವರು ಒತ್ತಡ ತರ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯ ನಮಗೆ ಟಿಕೆಟ್ ಕೊಡಿ ಅಂತ ಅರ್ಹವಾಗಿದ್ವಿ, ನಾವು ನಮಗೆ ಬೇಕಾಗಿದೆ, ನೀವು ಏನೇನೋ ಘೋಷಣೆಗಳನ್ನು ಕೊಟ್ಟರೆ ಆಗಲ್ಲ, ನಮ್ಮವರಿಗೆ ಮಂತ್ರಿ ಸ್ಥಾನ ಏನು ಕೇಳಿದ್ದೀವಿ ಅಷ್ಟನ್ನು ನೀವು ಕೊಟ್ಟಿಲ್ಲ, ಕೆಲವರಿಗೆ ಕೊಟ್ಟಿದ್ದಾರೆ, ರಹೀಮ್ ಖಾನ್, ಜಮೀರ್ ಅಹಮದ್ ಖಾನ್. ಆದರೆ ನಮಗೆ ಬೇಕಾಗಿರೋದು ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್, ಅದನ್ನು ಕೊಡಿ ಅಂತ ಅವ್ರು ಪಟ್ಟು ಹಿಡಿದಿದ್ದಾರೆ. ಈಗ ಬೇರೆ ದಾರಿನೇ ಇಲ್ಲದೆ ಸಿದ್ದರಾಮಯ್ಯನವರು ದಾವಣಗೆರೆ ದಕ್ಷಿಣಕ್ಕೆ 100 ಕೋಟಿ ಅಭಿವೃದ್ಧಿಗೆ ಘೋಷಿಸಿದ್ದಾರೆ. ಹಾಗೆ ನೋಡಿದರೆ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದಿರುವಂತಹ ತಾಲೂಕುಗಳು ಒಂದು 80 ತಾಲೂಕುಗಳಷ್ಟಿದ್ದಾವೆ. ಆ ತಾಲೂಕುಗಳು ಅಭಿವೃದ್ಧಿ ಆಗಿಲ್ಲ. ಅವಕ್ಕೇನಾದರೂ 100 ಕೋಟಿ ಕೊಟ್ಟಿದ್ರೆ ಸರಿಯಪ್ಪ, ಸಿದ್ದರಾಮಯ್ಯನವರು ನಿಜಕ್ಕೂ ಏನು ಸಮಾನತೆ ಅಂತ ಏನು ಹೇಳ್ತಾರಲ್ಲ, ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಆ ಒಂದು ಏನು ಪಾಲಿಸುವಂತ, ಅವರ ಮಾತನ್ನ ನುಡಿದಂತೆ ನಡೆಯುವಂತ ಸಿದ್ದರಾಮಯ್ಯನವರು ಅನ್ಬೋದಾಗಿತ್ತು. ಆದ್ರೆ ಈಗ 100 ಕೋಟಿ ಒಂದು ಕ್ಷೇತ್ರ ಕೊಟ್ಬಿಟ್ರೆ ಅದು ಚುನಾವಣಾ ಘೋಷಣೆ.
ಅಲ್ಲಿ ಟಿಕೆಟ್ ಯಾರಿಗೆ ಕೊಡೋದು ಅನ್ನೋ ಟೆನ್ಷನ್ ಇದೆ. ಹಾಗಾಗಿ ಆ ಕ್ಷೇತ್ರಕ್ಕೆ 100 ಕೋಟಿ ಕೊಟ್ಟಿದ್ದೀವಪ್ಪ, ಅದೆಲ್ಲ ನಿಮಗೇನೆ, ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಬೇಜಾರು ಮಾಡ್ಕೋಬೇಡಿ, ನಾವು ಶಾಮನೂರು ಕುಟುಂಬನೂ ಬಿಡೋಂಗಿಲ್ಲ ಇಲ್ಲಿ, ಹಾಗಾಗಿ ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ ಅಂತ ಹೇಳಿ ಈ ಸಮಾಧಾನಕರ ಬಹುಮಾನವನ್ನು ದಾವಣಗೆರೆ ದಕ್ಷಿಣದವರಿಗೆ ಕೊಟ್ಟರು ಸಿದ್ದರಾಮಯ್ಯನವರು ಅನ್ನೋದು. ಹಾಗೆ ಕೊಟ್ರೆ ಅದು ನ್ಯಾಯನಾ? ಹಾಗಾದ್ರೆ ಬಾಗಲಕೋಟೆಗೆ ಏನು ಕೊಟ್ರಿ? ಬಾಗಲಕೋಟೆಯಲ್ಲಿ ಅವ್ರ ಕುಟುಂಬದವ್ರು 4 ಜನ ಮಕ್ಕಳ ನಡುವೆ ಕಿತ್ತಾಟ ಇದೆ. 2 ಹೆಣ್ಮಕ್ಳು ಹಾಗೆ 2 ಗಂಡು ಮಕ್ಕಳ ನಡುವೆ, HY ಮೇಟಿ ಅವರ ಮಕ್ಕಳ ನಡುವೆ ಕಿತ್ತಾಟ ಇದೆ. ಅದರಲ್ಲಿ ಮಹಾದೇವಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಸೊ ಅವರಿಗೆ ಟಿಕೆಟ್ ಬೇಕು, ಅವರ ಬೆಂಬಲಿಗರು ತಂದೆಯ ಸ್ಥಾನಕ್ಕೆ ಮಗಳು ಬರಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಅಲ್ಲಿ ಮಲ್ಲಿಕಾರ್ಜುನ್ ಹೀಗೆ ಅವರ ಮಕ್ಕಳ ಎಲ್ಲರ ಡಿಮಾಂಡ್ ಕೂಡ ಇದೆ, ಆದರೆ ಒಗ್ಗಟ್ಟಿಗೆ ಬರ್ತಾ ಇಲ್ಲ. ಬಾಗಲಕೋಟೆ ಒಂದು ವೇಳೆ ನಾವು ಕಳ್ಕೋಬಹುದು, ಯಾಕೆಂದ್ರೆ ವೀರಣ್ಣ ಚರಂತಿ ಮಠ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಲ್ಲಿ. ಬಿಜೆಪಿ ಲಿಂಗಾಯತ ಮತಗಳು ತುಂಬಾ ಸ್ಟ್ರಾಂಗ್ ಇದೆ ಅಲ್ಲಿ. ಇಲ್ಲಿ ಹೇಗೆ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಮತ ಇದೆಯೋ, ಅಲ್ಲಿ ಹಾಗೆ ಲಿಂಗಾಯತ ಮತಗಳಿದೆ. ಇದರಿಂದಾಗಿ ಸಿದ್ದರಾಮಯ್ಯನವರು ಒಂದು ವೇಳೆ ಬಾಗಲಕೋಟೆ ಮಿಸ್ ಆಗ್ಬೋದು, ಆದರೆ ದಾವಣಗೆರೆ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ 100 ಕೋಟಿ ಅಲ್ಲಿಗೆ ಕೊಟ್ಟು ರಾಜಕೀಯ ಮಾಡಿದ್ರ. ಈ ಬಜೆಟ್ ಅಲ್ಲಿ ಸಹಜವಾಗಿನೇ ಮಾಡಿರ್ತಾರೆ, ಯಾಕೆಂದ್ರೆ ಚುನಾವಣೆ ಗೆಲ್ಲೋದೇ ರಾಜಕೀಯದ ಈ ಮುಖ್ಯ ಗುರಿ. ಸಿದ್ಧಾಂತ ಎಲ್ಲ ಆಮೇಲೆ, ಮೊದಲು ಅಧಿಕಾರ ಆಮೇಲೆ ಹಣ. ಆ ಸಿದ್ಧಾಂತದ ಮುಂದೆ ಯಾವ ಸಿದ್ಧಾಂತ ಕೂಡ ಬರೋದಿಲ್ಲ. ಹಾಗಾಗಿ ಈ ಬಾರಿ ಬಜೆಟ್ ಅನ್ನ ರಾಜಕೀಯಕ್ಕೆ ಬಳಸ್ಕೊಂಡ್ರು ಸಿದ್ದರಾಮಯ್ಯನವರು. ದಾವಣಗೆರೆ ದಕ್ಷಿಣದ ವಿಚಾರದಲ್ಲಿ 100 ಕೋಟಿಯನ್ನ ಘೋಷಣೆ ಮಾಡಿದ್ದು ಅನ್ನೋದು ಸ್ಪಷ್ಟ. ಆದರೆ ಅಭ್ಯರ್ಥಿ ಯಾರು ಕಣಕ್ಕಿಳಿಸ್ತಾರೆ? 100 ಕೋಟಿ ಕೊಟ್ಟರು ಕೂಡ ಅಭ್ಯರ್ಥಿ ಮುಸ್ಲಿಂ ಅಭ್ಯರ್ಥಿ ಅಲ್ಲದೆ ಇದ್ರೆ 85,000 ಮತಗಳು ಸಿಗ್ತಾವ? ಇಲ್ಲಾಂದ್ರೆ ಶಾಮನೂರು ಕುಟುಂಬವನ್ನ ನಿಲ್ಲಿಸದೇ ಇದ್ರೆ ಅವರ ಅನುಕಂಪದ ಮತಗಳು ಸಿಗ್ತಾವ? ಈ ಪ್ರಶ್ನೆ ಇದ್ದೇ ಇದೆ. ನಮ್ಗೆ ಬೇರೆಲ್ಲ ವಿಚಾರಗಳು, ಲೆಕ್ಕಾಚಾರಗಳು ಗೊತ್ತು. ಶಾಮನೂರು ಕುಟುಂಬದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಸಂಸದರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ದಾವಣಗೆರೆ ಜನರು. ಹೆಚ್ಚು ಕಡಿಮೆ 3 ಲಕ್ಷದಷ್ಟು ಮುಸ್ಲಿಂ ಮತಗಳು ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಸುಸೂತ್ರವಾಗಿ ಸಿಕ್ಕಿದಾವೆ ಅಂತ ಹೇಳಿದ್ರೆ, ಅವರ ಕುಟುಂಬ ಈಗ ತಾವೇ ತಾಂಬೂಲದ ತಟ್ಟೆಯಲ್ಲಿಟ್ಟು ಕೊಡಬೇಕು. ನಮ್ಮ ತಂದೆಯವರಿದ್ದಂಥ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ದೊಡ್ಡ ಸಮುದಾಯ ಮುಸ್ಲಿಮರು, ನೀವು ನಮ್ಮ ತಂದೆಯವ್ರನ್ನ ಗೆಲ್ಸ್ಕೊಂಡು ಬಂದಿದ್ದೀರಾ, ಈಗ ನಿಮ್ಮ ಸಮುದಾಯಕ್ಕೆ ನಾವು ಕೊಡ್ತೀವಿ, ಟಿಕೆಟ್ ಅನ್ನ ಬಿಟ್ಟು ಕೊಡ್ತೀವಿ ಅಂತ ಕೊಡಬೇಕು. ಆದ್ರೆ ಅಂತ ದೊಡ್ಡ ಮನಸ್ಸನ್ನ ಅವರು ಮಾಡ್ತಾರಾ? ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ ಒನ್ ಇಂಡಿಯಾ ಕನ್ನಡದಲ್ಲಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.